120 ಕಿಲೋಮೀಟ್ರ್ ವೇಸ್ಟ್. ಬೇಡ ಸಾರು ತಿನ್ನಕ್ಕೆ 120 ಕಿಲೋಮೀಟ್ರ್ ಬಂದಿದ್ದೀನಿ. ಕರೆಕ್ಟಾಗಿ ಊಟ ಆದಮೇಲೆ 2 ಅವರ್ ಮಲ್ಕೊಂಡು ಎದ್ಬಿಟ್ರೆ ಆರಾಮ ಬೆಳಗಿನ ಜಾವ ಗಾಡಿ ಓಡಿಸ್ಬೋದು. ಬೆಳಗಿನ ಜಾವ ನನಗೆ ಬೇರೆ ಗಾಡಿ ಕೊಡೋಕೆ ಭಯ, ಹಂಗಾಗಿ ಮಲ್ಕೊಂಡಿದ್ದು ಬೆಳಗಿನ ಜಾವ ಓಡಿಸ್ಕೊಳ್ಳೋಣ. ಬೆಳಗ್ಗೆ ಒಂದು ಟೈರ್ ಬೇರೆ ಹೊಡೆದಾಯ್ತು. ಅಪೋಲೋ ಟೈರ್, ಹೊಸ ಟೈರ್ ನೋಡಿ ಎಷ್ಟು ಇದೆ ಬಟನ್ನು. ಯಾಕೋ ಇತ್ತೀಚೆಗೆ ಅಪೋಲೋ ಭಾರಿ ಹೊಡಿತಾ ಇರೋ ಟೈರ್ಗಳು, ಏನಕ್ಕೆ ಅಂತಂದ್ರೆ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಟೈಮು ಒಂದು 2 ಟೈರ್ ಹೊಡೆದೋದು. ಮತ್ತು ನಮ್ಮ ಸಲಗ ಕೂಡ ಬಂತು. ಇದ್ರಲ್ಲಿ ಜಾಕೆಟ್ ಕಂಡು ಚೆಕ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಅಣ್ಣ ಕೊಟ್ಟರು, ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಣ್ಣ ಬರೋಣ, ಬಾಯ್. ಯಾವತ್ತೂ ನಮ್ಮ ಗಾಡಿಗಳು ಬ್ಲೇಡೇ ಕಟ್ ಆಗ್ತಿರಲಿಲ್ಲ. ಇವತ್ತಿನವರೆಗೂ ಯೂಟ್ಯೂಬಲ್ಲಿ ಎಲ್ಲ ನಾನು ನೋಡಿದ್ದೀರ ನಮ್ಮ ಗಾಡಿ ಬ್ಲೇಡ್ ಕಟ್ ಆಗಿದ್ದಾವೆ ಅಂತ ವ್ಲಾಗ್ ಹಾಕಿರೋದು ಚಾನ್ಸೇ ಇಲ್ಲ. ಬಟ್ ಇವತ್ತು ಗಂಡು ನಸೀಬ್ ಹೆಂಗೈತಂದ್ರೆ 2 ಗಾಡಿ ಬ್ಲೇಡ್ ಕಟ್ ಆಗಿದ್ದಾವೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಯಾಟರ್ ಕ್ಲಾಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆಲ್ಲಪ್ಪ ಇದ್ದೀವಿ ಅಂದ್ರೆ ಈಗ ಇದ್ರ ಹತ್ರ ಇದ್ದೀವಿ, ಇಲ್ಲಿ ಸಾಂಗ್ಲಿ APMC 2 ನಮ್ಮ 3 ಗಾಡಿ ಇಲ್ಲೇ ಇದೆ ಸದ್ಯಕ್ಕೆ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಇಲ್ಲಿಂದ ಆಫೀಸ್ ಹತ್ರ ಹೋಗ್ಬೇಕು, ಟ್ರಾನ್ಸ್ಪೋರ್ಟ್ ಹತ್ರ. ನೋಡೋಣ, ಅಲ್ಲೋಗಿ ಲೋಡಿಂಗ್ ಗಿಡಿಗೆ ಸೆಟ್ ಮಾಡ್ಬೇಕಿನ್ನ, ಅದೇ ಸಮಸ್ಯೆ. ನೋಡಿ ಅಲ್ಲಿದೆ ನಮ್ಮ ಸರ್ಗ. ಗಾಡಿ ಹತ್ರ ಬಂದ್ಬಿಟ್ಟು ಒಳ್ಳೆ ಓಟ್ಸ್ ರೆಡಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಓಟ್ಸು, ಬ್ಲ್ಯಾಕ್ ಕಾಫಿ ಆಲ್ರೆಡಿ ಮಾಡ್ಕೊಂಡು ಕುಡ್ದಿದ್ದಾಯಿತು. ಈಗ ಓಟ್ಸು ಗಾಡಿ ಕ್ಲೀನ್ ಮಾಡ್ತಾ ಇದ್ನು. ನಮ್ಮ ಅನಿಲ್ ಈಗ ಟಿಫನ್ಗೆ ಹೋಗಿದ್ದಾರೆ 3 ಜನನು. ನಮ್ಮ ರಾಕಿ, ನಮ್ಮ ತೇಜು, ಅನಿಲ್ ಇಬ್ಬರು 3 ಜನನು. ನಾವು ಓಟ್ಸು, ನಾವು ಟಿಫನ್ ಮಾಡೋಂಗಿಲ್ಲ, ಓಟ್ಸ್ ತಿನ್ಕೊಂಡು ಜೀವನ ಮಾಡೋದು. ಇನ್ಮೇಲೆ ಸ್ಟ್ರಿಕ್ಟಾಗಿ ಡಯಟ್ ಮಾಡೋಣ ಸ್ವಲ್ಪ ದಿನ ಅಂತ ಅಂದ್ಕೊತೀವಿ. ಒಂದು 15 ತಿಂಗಳು ಮಾಡ್ತೀವಿ, ಮತ್ತು ಏನೋ ಒಂದು ಕೆಲಸ ಬಂದ್ಬಿಟ್ಟು ಕೈ ಬಿಡೋ ಪರಿಸ್ಥಿತಿ ಬರ್ತದೆ. ಈ ಸಾರಿ ಸ್ಟ್ರಿಕ್ಟಾಗಿ ಮಾಡಲೇಬೇಕಂತ ಫಿಕ್ಸ್ ಆಗಿದ್ದೀವಿ. ಆ್ಯಕ್ಚುಲಿ ಏನಪ್ಪ ಅಂದರೆ ಇವತ್ತು ಸಾಂಗ್ಲಿಲಿ ಲೋಡ್ ಇಲ್ಲ ನಮಗೆ, ಮತ್ತೆ ರಾಯಬಾಗ್ ವಾಪಸ್ ಹೋಗಬೇಕು. ದುರಾದೃಷ್ಟ ಅಂದರೆ ಮತ್ತೆ 60 ಕಿಲೋಮೀಟ್ರ್ ಬಂದಿರೋ ರೋಡಾದ ವಾಪಸ್ ಹೋಗಿ ಲೋಡ್ ಮಾಡ್ಬೇಕು. 120 ಕಿಲೋಮೀಟ್ರ್ ವೇಸ್ಟ್. ಬೇಡ ಸಾರು ತಿನ್ನಕ್ಕೆ 120 ಕಿಲೋಮೀಟ್ರ್ ಬಂದಿದ್ದೀನಿ. ಹಂಗೆ ಆಗಿರೋದು ಕತೆ. ಈಗ ನಿನ್ನೆ ಅವ್ರು ಹೇಳಿದ್ರು ಪಾಪ ಲೋಡು, ಬಟ್ ಕನ್ಫರ್ಮೇಷನ್ ಇರಲಿಲ್ಲ. ಮಂಗಳವಾರ ಬುಧವಾರ ಅಂದಿದ್ರು, ಹಂಗಾಗಿ ನಾವು ಇದು ಮಾಡ್ಕೊಂಡ್ವಿ. ಸೋಮವಾರನೇ ಗಾಡಿ ಬೇಕು ಅಂತಂದು ಇವಾಗ ಹೇಳ್ತಾರೆ, ಹಾಗಾಗಿ ಹೋಗಬೇಕು. ಬೇರೆ ಆಪ್ಷನ್ ಇಲ್ಲ. ನಮ್ಗೆ ರೆಗ್ಯುಲರಾಗಿ ರಾಯಬಾಗಿಂದನೂ ಲೋಡ್ ಕೊಡ್ತಾರೆ, ಬೆಂಗಳೂರು ಕೋಲಾರ ಕಡೆ ಎಲ್ಲ. ಹಾಗಾಗಿ ಅವ್ರಿಗೆ ಗಾಡಿ ಕೊಡಲೇಬೇಕು, ಬೇರೆ ಆಪ್ಷನ್ ಇಲ್ಲದೇ ಇರುವ ಕಾರಣದಿಂದ ಈಗ ಮತ್ತೆ 60 ಕಿಲೋಮೀಟ್ರ್ ಬಂದಿರೋ ರೋಡಲ್ಲೇ ವಾಪಸ್ಸು ಲೋಡ್ ಮಾಡ್ತಾಯಿದ್ದೀವಿ ಟ್ರಿಪ್ಪು. ಅವೆರಡು ಗಾಡಿ ಲೋಡ್ ಕಳಿಸಿದ್ದಾಯಿತು, ಒಂದು ರಾಮನಗರ, ಒಂದು ತುಮಕೂರು. ನಮ್ಮದು ಬೆಂಗಳೂರು ದೇವನಹಳ್ಳಿಗೆ ಇವಾಗ ಲೋಡ್ ಮಾಡೋಕ್ಕೆ ಹೋಗ್ತಾ ಇರೋದು. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಓನೇನಪ್ಪ ಅನಿಲ್ ಕುಮಾರ್, ಚಲೋ. ಫಸ್ಟ್ ಟೈಮ್ ಈ ರೋಡಲ್ಲಿ ಖಾಲಿ ಗಾಡಿ ತಗೊಂಡು ಹೋಗ್ತಾ ಇರೋದು ನೋಡ್ಬೋದು. ಕರ್ನಾಟಕ ಹೆಬ್ಬಾಗಿಲು, ಕನ್ನಡ ಹೆಬ್ಬಾಗಿಲು, ಸರಿ ಕರ್ನಾಟಕ ಹೆಬ್ಬಾಗಿಲಲ್ಲ, ಕರ್ನಾಟಕದ ಬಾರ್ಡ್ರ್ ಇಲ್ಲಿಂದ ಶುರು. ಹೋಗೋಣ. ಏನಪ್ಪ ಬೇಜಾರಂದ್ರೆ ಫಸ್ಟ್ ಟೈಮ್ MT ಗಾಡಿ ತಗೊಂಡು ಹೋಗ್ತಿರೋದು ಇಲ್ಲಿಂದ, ಈ ಕಡೆಯಿಂದನು. ಆ ಕಡೆಯಿಂದನೂ MT ಟ್ರಿಪ್, ಈ ಕಡೆಯಿಂದನೂ MT, ಡಬಲ್ ಸೈಡ್ MT ಆಗೋಯ್ತು. ಮತ್ತು ಈ ರೋಡೆಲ್ಲ ಆಗೋವರೆಗಂತೂ ಭಾಳ ಹಿಂಸೆ ಇದ್ದಿದ್ದೆ ಪ್ರಾಬ್ಲಮ್ಮು. ನೋಡ್ಬೋದು ಯಾವ ಥರ ಚಿಕ್ಕ ರೋಡ್ ಇದೆ ಅಂತ. ಸ್ವಲ್ಪ ಮಾಡಿದ್ರು ಕೆಳಗೆ ಉಟ್ಕೊಂಡ್ಬಿಡ್ಬೋದು ಗಾಡಿ ಕಡೆ ಲೆಫ್ಟಿಗೆ. ಗುಂಡಿಗಳು ಅಷ್ಟೇ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದಾವೆ ರೋಡಲ್ಲಿ ನೋಡಿ. ಸರಿ ಬಾಯ್, ಸಿಗೋಣ. ಅಯ್ಯೋ ನಿಮ್ಮ ಆಶೀರ್ವಾದ ನಮಗೆ ಬೇಕು. ಆಶೀರ್ವಾದ ಹಿರಿಯರು ನೀವು ಇವಾಗ. ಅಯ್ಯೋ ಹಂಗೇನಿಲ್ಲ ಅಣ್ಣ, ಮಾಡಿ ನಾನು ಡೀಟೇಲ್ ಎಲ್ಲ ಕಳಿಸ್ತೀನಿ. ನಾನು ಮಾಡ್ತೀನಿ ಅಥವಾ ಆಫೀಸ್ದಿಂದ ಕಾಲ್ ಬರುತ್ತೆ, ಅವ್ರು ಹಿಂದಿಯಲ್ಲಿ ಕಮ್ಯುನಿಕೇಶನ್ ಮಾಡ್ತಾರೆ ನಿಮ್ಮ ಜೊತೆ. ಬಂದುಬಿಟ್ಟು ನೋಡ್ಕೊಳ್ಳಿ. ಹಂಗೇನಾದ್ರೂ ರೆಗ್ಯುಲರಾಗಿ 1-2 ಗಾಡಿ ಕೊಡ್ತೀನಿ. ನಿಮಗೆ ಏನಾದರೂ ನೋಡಿದರೆ ಅಲ್ಲಿಂದನೇ ಟೈಪ್ ಆಗುತ್ತೆ. ಬಾಯ್. ಸೀದಾ ಮಾಂಜ್ರಿಗೆ ಬಂದು ಇಲ್ಲೇ ಊಟ ಮಾಡೋಣ ಅಂತ ಗಾಡಿ ಸೈಡ್ಗೆ ಹಾಕಿದ್ವಿ. ಊಟ ಮಾಡ್ಕೊಂಡು ಬಂದ್ವಿ. ಲೈಟಾಗಿ ಅಂಡ ಕರಿ ಮೀಲ್, ಒಳ್ಳೆ ಊಟ ಆಯ್ತು ನೋಡಿ. ಏನಪ್ಪ ಎಲ್ಲಿಗೆ ಹೋಗ್ತಾ ಇರೋದು? ನನಗೆ ಮರ್ಸ್ತಲ್ಲ ಊರ ಹೆಸರು. ರಾಯಬಾಗ್. ಹೋಗೋಣ ಸೀದಾ ರಾಯಬಾಗ್. ಇಲ್ಲಿಂದ ಇನ್ನೊಂದು 8 ಕಿಲೋಮೀಟ್ರ್ ಇದೆ ಅಷ್ಟೇ ಮೋಸ್ಟ್ಲಿ ನನ್ನ ಪ್ರಕಾರ. ಅಂಕ್ಲಿಯಿಂದ ಲೆಫ್ಟ್ ಹೊಡೆದ್ರೆ ಸೀದಾ ರಾಯಬಾಗ್ ಹೋಗ್ತೀವಿ. ತಪ್ಪು ಮಾಡ್ತಿದೀಯನಿಲ್ಲ. KSRTC ಬಸ್ ಒಳಗೆ ನೀನು ಯಾಕೆ ಬಂದೆ? ರೈಟ್ ಹೇಳ್ತೀನಿ. ನಿಧಾನಕ್ಕೆ ಹೋಗು, ಇದು ನಮ್ದಲ್ಲ ರೋಡು, ಗೌರ್ಮೆಂಟ್ ಬಸ್ ಅವ್ರು ಮಕ್ಕೊಡಿತಾರೆ ಆಮೇಲೆ. ನಿಧಾನಕ್ಕೆ ಹೋಗಿ, ಸ್ಲೋ ಹೋಗು. ಗಾಡಿಗಳು ನೋಡ್ಕೊಂಡು ರೈಟ್ ತಗ. ಇಲ್ಲಿ ಲೆಫ್ಟ್ ಸೈಡ್ ಫುಲ್ಲು ಈ ರೋಡ್ ಫುಲ್ ಬ್ಲಾಕ್ ಆಗೈತೆ. ಇಲ್ಲಿ ಸಂತ ನಡೀತೈತೆ ಅಂತ ಇವತ್ತು, ಹಂಗಾಗಿ ಈ ಕಡೆ ರೋಡಲ್ಲಿ ಬಂದ್ವಿ. KSRTC ಬಸ್ ಸ್ಟಾಪ್ ಒಳಗಿಂದ ಬಂದ್ವಿ, ರೋಡಲ್ಲೇನಲ್ಲ. ಗಾಡಿ ಎಲ್ಲ ಗದ್ದಡ್ಪಲ್ಲ ಅಲ್ಲಿ ನಿಲ್ಸಿದ್ದೀವಿ. ಬಂದ ತಕ್ಷಣ ಲೋಡ್ ಆಯಿತು. ವೀಡಿಯೋನು ಮಾಡೋಕ್ಕೋಗಿಲ್ಲ ಬಂದಾಗಿಂದ. ಒಳ್ಳೆ ನಿದ್ದೆ ಮಾಡ್ಕೊಂಡ್ವಿ ಇಬ್ರು. ಏನಪ್ಪ ಅನಿಲ್ ಕುಮಾರ್ ಬಂದು ಈ ಮಾವಿನ ಮರದ ಕೆಳಗೆ ಗಾಡಿ ಹಾಕಿ ಮಲಗಿದವರು 4:15 ಬಂದು ಎಬ್ಬರಿಸಿದ್ರು ಲೋಡ್ಗೆ. ಅವಾಗ ಎದ್ದು ಗಾಡಿ ಲೋಡ್ ಮಾಡಿಸಿ ಈಗ 8 ಗಂಟೆ ಆಗುತ್ತೆ. ತಡ್ಪಲಕ್ಕೆ ನಿಲ್ಸಿದ್ದೀವಿ. ಕಾಣ್ತೈತೆ ಗಾಡಿ ಅಲ್ಲಿದೆ.
ಒಳ್ಳೇದು ಇದ್ದೇ ಬರ್ತಾಯಿತ್ತು ಬರಬೇಕಾದ್ರೆ. ಬಂದ ತಕ್ಷಣ ಮಲ್ಕೊಂಬಿಟ್ಟಿದ್ವಿ. ಈಗ ಸದ್ಯಕ್ಕೆ ಬಿಲ್ಲಿಗೆ ವೆಯ್ಟಿಂಗ್. ಇಲ್ಲೇ ಕುತ್ಕೊಂಡವ್ರಿಗೆ ನಾನು ಮನೆಯಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲೇ ಅವ್ರದ್ದು ಆಫೀಸಲ್ಲಿದೆ. ಬಿಲ್ ಇಸ್ಕೊಂಡ್ಬಿಟ್ಟು ಇಲ್ಲಿಂದ ಸೀದಾ ಹೊರಡೋಣ. ಗಾಡಿ ಎತ್ಕೊಂಡು ಹೋಗ್ಬೇಕು. ಅವೆರಡು ಗಾಡಿನೂ ಲೋಡಾಗಿ ಬರ್ತಾ ಇದ್ದಾವೆ. ಸಾಂಗ್ಲಿಯಿಂದ ಈಗ ಬಿಟ್ಟಿದ್ದಾವೆ. ನಾವು ರಾಯಬಾಗಲ್ಲಿ ಲೋಡ್ ಮಾಡಿರೋದು 3 ಗಾಡಿ ಒಟ್ಟಿಗೆ ಹೋಗೋಣ. ಏನಂತೀಯ? ಫ್ಲೈ ಮಾಡೋಣ ಬೆಂಗಳೂರಿಗೆ. ಫ್ಲೈಟು ಬೆಂಗಳೂರು. ಹಾಂ, ಟೇಕ್ ಆಫ್ ಆಗೋಕ್ಕೆ ರೆಡಿ ಆಗಿದ್ದಾವೆ ನಮ್ಮ ಫ್ಲೈಟ್ಸ್. ರಾಯಬಾಗಿಂದ ನಾವು ಹೋಗ್ತಾ ಇರೋ ರೂಟ್ ಬಂದು ಕಬ್ಬೂರಿಂದ ಬೆಲ್ಲದ ಬಾಗೇವಾಡಿಯಿಂದ ಉಕ್ಕೇರಿ ಟು ಅತ್ತರ್ಗಿಟ್ಟೋಲಿಂದ ಮಾಮೂಲಿ NH4 ಆರಾಮಾಗಿ ಹೋಗೋಣ. ಈಗ ಬೆಲ್ಲದ ಬಾಗೇವಾಡಿ ಹತ್ತತ್ರ ಬಂದಿದ್ದೀವಿ ಆಲ್ರೆಡಿ. ಕರೆಕ್ಟಾಗಿ 10 ಗಂಟೆ ಆಯ್ತು ಹೆಚ್ಚಿಗೆ ಕಡಿಮೆ. ನಾವು ಬಂದ್ಬಿಟ್ಟು ರೀಚ್ ಆಗೋ ಅಷ್ಟೊತ್ತಿಗೆ ಇಲ್ಲಿಗೆ ಅತ್ತರ್ಗಿಟ್ಟೋಲ್ಗೆ. ಇಲ್ಲೆಲ್ಲ ಆಪೋಸಿಟ್ ಬರ್ತಾರೆ. ಆ ಕಡೆ ಅಷ್ಟು ದೊಡ್ಡ ರೋಡ್ ಮಾಡಿದ್ದಾರೆ. ನನ್ನ ಮಗಳು ಬುದ್ಧಿನೇ ಇಲ್ಲ ಸ್ವಲ್ಪನೂ. ಆ ಕಡೆ ಅಷ್ಟು ದೊಡ್ಡ ರಿಂಗ್ ರೋಡ್ ಮಾಡಿದ್ದಾರೆ ನೋಡಿ. ಅಲ್ಲಿಂದ ಬಂದ್ಬಿಟ್ಟು ಸರ್ವಿಸ್ ರೋಡ್ಗೆ ಎತ್ಕೊಂಡು ರಿಂಗ್ ರೋಡ್ ಹತ್ತಿಡಿದ್ರೆ ಅದಕ್ಕೆ ಬರ್ತದೆ ಗಾಡಿ. ಹಂಗಲ್ಲ, ಈ ಟೋಲ್ ಪಾಸ್ ಮಾಡಿ ಆಪೋಸಿಟ್ ಬಂದು ಬರೀ 200 ಮೀಟ್ರ್ ಉಳಿಸೋಕ್ಕೆ. ತಲೆಯಲ್ಲಿ ಬುದ್ಧಿ ಐತೆ ಸಗಡೆ ಐತೆ ನನ್ನ ಮಕ್ಳಿಗೆ ಗೊತ್ತಿಲ್ಲ. ಏನು ಜನಗಳು ಸಿವಿಕ್ ಸೆನ್ಸ್ ಅನ್ನೋದು ಇಲ್ಲವೇ ಇಲ್ಲ ಅಂದ್ಕೊಂಬಿಡಿ. ಸುಮ್ಮನೆ ಎಜುಕೇಟೆಡ್ಗಳು ನೋಡೋಕೆ ಕಾರ್ಗಳು ಇಟ್ಕೊಂಡು ಓಡ್ತಾರೆ ಕತ್ತಕ ನನ್ನ ಮಕ್ಕಳು. ಬನ್ನಿ, ಈಗ ಏನು ಮಾಡೋಕ್ಕಾಗಲ್ಲ. ಇಂಥವ್ರನ್ನೆಲ್ಲ ನೋಡಿ ಸಾಕಾಗಿ ಹೋಗ್ಬಿಡೋದು ನಮ್ಗಂದು ಜೀವನ. ಈ ಟೋಲ್ ಪಾಸ್ ಮಾಡಿ ಏನಾರ ಊಟಕ್ಕೆ ಹಾಕಬೇಕು. ಊಟ ಗಿಟ ಮಾಡಿಕೊಂಡು ಆರಾಮಾಗಿ ಬಿಟ್ಬಿಡೋಣ. ನೈಟೆಲ್ಲ ಡ್ರೈವಿಂಗ್ ಇರುತ್ತೆ ಇವತ್ತು. ಹತ್ತರಿಗೆ ಟೋಲ್ ಹತ್ರ ಬಂದ್ಬಿಟ್ಟು ಗಾಡಿ ಅದು ಸೈಡ್ಗೆ ಹಾಕಿ ಬಂದು ಇಬ್ಬರು ಊಟ ಮಾಡ್ತಾ ಇದೀವಿ. ಏನಪ್ಪ ಊಟ ಇವತ್ತು? ಅನ್ನ ಸಾಂಬಾರು. ಡಾಬಾಗೆ ಹೋಗೋದು ಬೇಡ ಅಂತ ಹೋಟ್ಲಿಗೆ ಬಂದು ಇವತ್ತು. ಸಿಂಪಲ್ ಮನೆ ಊಟ ಥರ ಚೆನ್ನಾಗಿದೆ. ಸಕ್ಕತ್ತಾಗೈತೆ ಡೇಟು. ಲೈಟಾಗಿ ಫುಡ್ ತಿನ್ಕೊಂತ ಇಲ್ಲಿಂದ ಹೊರಡ್ತೀವಿ. ಈಗ ಕರೆಕ್ಟಾಗಿ ಊಟ ಆದಮೇಲೆ 2 ಅವರ್ ಮಲ್ಕೊಂಡು ಎದ್ಬಿಟ್ರೆ ಆರಾಮ ಬೆಳಗಿನ ಜಾವ ಗಾಡಿ ಓಡಿಸ್ಬೋದು. ಬೆಳಗಿನ ಜಾವ ನನಗೆ ಬೇರೆ ಗಾಡಿ ಕೊಡೋಕೆ ಭಯ, ಹಂಗಾಗಿ ಮಲ್ಕೊಂಡಿದ್ದು ಬೆಳಗಿನ ಜಾವ ಓಡಿಸ್ಕೊಳ್ಳೋಣ. ಬನ್ನಿ, ಗಾಡಿ ಈಗ ನಮ್ಮ ಮನೇಲಿ ಕೊಟ್ಬಿಟ್ಟು ನಾನು ಲೆಫ್ಟ್ ಸೈಡಲ್ಲಿ ಕುತ್ಕೊತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಆಮೇಲೆ ಅಲ್ಲಿಂದ ವಾಪಸ್ ಕೊಟ್ಟ ಮೇಲೆ ನಾವು ಗಾಡಿ ಓಡಿಸೋಣ. ಈಗ ಸದ್ಯಕ್ಕೆ ನಮ್ಮ ಕೆಲಸ ರೆಸ್ಟ್ ಮಾಡೋದು. ಊಟ ಆದ ತಕ್ಷಣ ಒಂದು 2-2.5 ಅವರ್ ಮಲ್ಕೊಂಡು ಎದ್ಬಿಟ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮತ್ತು ಬೆಳಗಿನ ಜಾವ ನಿದ್ದೆ ಬರೋದು ಕಮ್ಮಿ ಆಗುತ್ತೆ. ಈಗಂತೂ ಕರೆಕ್ಟಾಗಿ ಬೆಳಗಾವಿ ಹೆಂಗೆ ಹೋಗ್ತೀವಿ ಅಂತ ಗೊತ್ತಾಗಲ್ಲ. ರೋಡ್ ಅಷ್ಟು ಸಖತ್ತಾಗಿ ಮಾಡಾಕವ್ರೆ. ಎಲ್ಲಿಂದ ಅತ್ತರ್ಗಿಯಿಂದ. ಏನಪ್ಪ ಅನಿಲ್ ಏನಂತೀಯ? ಓಡಿಸ್ತೀಯ ಗಾಡಿ? ಆರಾಮಾಗಿ ಓಡಿಸು. ಹುಬ್ಳಿ ಸಿಂಗಲ್ ರೋಡ್ ಎಂಟ್ರಿ ಆದ ತಕ್ಷಣ ಕೊಟ್ಬಿಡು. ಆಮೇಲೆ ನೋಡೋಣ ಮುಂದಕ್ಕೆ ಏನಾಗ್ತದೆ ಅಂತ. ಆರಾಮಾಗಿ ಹೋಗೋಣ ಒಟ್ಟು. ನಾಳೆ ಬೆಳಗ್ಗೆ ಖಾಲಿ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಏನು ಸಮಸ್ಯೆ ಗೊತ್ತಾ? ಇವಾಗ ನೈಟೆಲ್ಲ ಹೊಡ್ಕೊಂಡು ಹೋಗಿ ನಾಳೆ ಬೆಳಗ್ಗೆ ಒಂದು 10-12 ಗಂಟೆ ಅಷ್ಟೊತ್ತಿಗಂತೂ ಬೆಂಗಳೂರು ರೀಚ್ ಆಗ್ತೀವಿ ಅನ್ಕ. ಖಾಲಿ ಮಾಡೋಸೇ ಸಂಜೆ ಆಗುತ್ತೆ. ಮತ್ತೆ ಲೋಡ್ ಆಗಲ್ಲ. ಅಲ್ಲಾಗ್ಲಿ ಮಲ್ಕೊಂಡ್ಲೇಬೇಕಾ. ಹಂಗಾಗಿ ಆರಾಮಾಗಿ ಮಲ್ಕೊಂಡು ಹೋಗೋಣ. ನಾಳೆ ನೈಟ್ ಹೋಗಿ ಆಲ್ಟ್ ಆದರೆ ನಾಡ್ದು ಬೆಳಗ್ಗೆ ಖಾಲಿ ಮಾಡಿ ಮತ್ತೆ ಸಂಜೆ ಲೋಡ್ ಮಾಡ್ಕೊಂಡು ದುರ್ಗ ರಿಟರ್ನ್ ಬಂದುಬಿಡ್ತೀವಿ. ಹಂಗಾಗಿ ಹಿಂಗೆ ಪ್ಲ್ಯಾನ್ ಮಾಡಿಕೊಂಡು ಇದು ಮಾಡ್ಬೇಕಷ್ಟೆ. ಸುಮ್ಮನೆ ಹೊಡ್ಕೊಂಡು ಹೋಗಿ ಅಲ್ಲಿ ಸುಮ್ಮನೆ ಮಕ್ಕಳೋದು ಏನು ಬಂತು ಹೇಳು. ಹಂಗಾಗಿ ಊರಿಗೆ ಹೋಗಿ ಸ್ನಾನ ಗೀನ ಮಾಡ್ಕೊಂಡು ರೆಸ್ಟ್ ಮಾಡಿ ಏನೋ ಸಿಕ್ಕಾಪುಟ್ಟ ಕೆಲಸಗಳಿದ್ರೆ ಮುಗಿಸ್ಕೊಂಡು ಆರಾಮಾಗಿ ಹೋಗೋಣಂತೆ. ತಲೆ ಕೆಡಿಸ್ಕೊಂಬಿಡ ಆರಾಮಾಗಿ ಹೋಗೋಣ. ಏನು ಅರ್ಜೆಂಟ್ ಇಲ್ಲ ನಮ್ದೇನು. ಈಗ ಸದ್ಯಕ್ಕೆ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ. ಈಗ ಹತ್ತರಿಗೆ ಟೋಲ್ಬಿಟ್ಟು ಒಂದು 3-4 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಇವತ್ತು ಹುಬ್ಳಿ ಹತ್ರ ಡೀಸೆಲ್ ಹಾಕ್ಸಿಲ್ಲ. ನಮ್ಮ ಅನಿಲ್ ಗೊತ್ತಿಲ್ಲ ಎಲ್ಲ ಹಾಕ್ಸ್ಬೇಕಂತ ಪಾಪ. ಹಾವೇರಿ ಹತ್ರ ಬಂದಿದ್ದು ಆಲ್ರೆಡಿ. 17,100 ರೂಪಾಯಿ ಡೀಸೆಲ್ ಫುಲ್ ಟ್ಯಾಂಕ್ ಆಯಿತು. ಈಗ ಇಲ್ಲಿ ಹಾಕ್ಸಿದ್ದೀವಿ. ಇಲ್ಲಿಂದ ಹೊರಡೋಣ. ಇದೇ ಡೀಸೆಲಲ್ಲಿ ಬೆಂಗಳೂರಿಗೆ ಹೋಗಿ ರಿಟರ್ನ್ ದುರ್ಗ ಬರ್ತೀವಿ. ನೋಡ್ಬೋದು 17,100 ರೂಪಾಯಿ. ಇದೇ ಬಂಕಲ್ಲೇ ಡೀಸೆಲ್ ಹಾಕ್ಸಿದ್ದು. ಇಲ್ಲ ಪಕ್ಕದಲ್ಲೇ ಲೈಲ್ಯಾಂಡ್ ಶೋರೂಮ್ ಇದೆಯಲ್ಲ, ಹೊಸ್ದಾಗಿದೆ ಸರ್ವಿಸ್ ಸೆಂಟರ್ ಲೈಲ್ಯಾಂಡ್ದು. ಇಲ್ಲೇ ಹಾಕ್ಸಿದ್ದು. ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದು. ನಮ್ಮ ಮನೇಲೆ ಹೆಂಗೆ ಅಂದ್ರೆ ನೈಟೆಲ್ಲ ಗಾಡಿ ಓಡಿಸ್ಬೇಕು. ಅದನ್ನು ಗಾಡಿನೇ ಕೊಡ್ತಾಯಿಲ್ಲ. ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಲೆಫ್ಟ್ ಸೈಡಲ್ಲಿ ಕುತ್ಕೊಬೇಕಷ್ಟೇ ನಾವು. ಇಲ್ಲಿವರೆಗೂ ಓಡಿಸ್ತೀವಿ ನಾವು. ಆಲ್ರೆಡಿ 3 ಗಂಟೆ ಆಗ್ತಾಯಿದೆ. ಗಾಡಿ ಕೊಡು ಅಂದರೆ ಕೊಡ್ತಾಯಿಲ್ಲ. ಏನು ಮಾಡೋಕ್ಕಾಗಲ್ಲ. ಲೆಫ್ಟಾಗಿ ಕುತ್ಕೊಳ್ಳೋಣ, ಸುಮ್ಮನೆ ಟೈಮ್ ಪಾಸ್ ಮಾಡೋಣ. ಕೊಡ್ರಿ, ಗಾಡಿ ಕೊಡಲ್ಲ ಓಡ್ಸೋಕ್ಕೆ. ನೀನೇ ಓಡಿಸ್ಬೇಕಾ? ಹಂಗೆ ಆಯ್ತು ಓಡ್ಸಪ್ಪ. ನಿನ್ನ ಆಸೆ ಯಾಕೆ ಕೆಡ್ಸೋದು? ಓಡಿಸು. ಬೆಳಗ್ಗೆ ಒಂದು ಟೈರ್ ಬೇರೆ ಹೊಡೆದೋಯ್ತು. ಅಪೋಲೋ ಟೈರ್, ಹೊಸ ಟೈರ್ ನೋಡಿ ಎಷ್ಟು ಇದೆ ಬಟನ್ನು. ಯಾಕೋ ಇತ್ತೀಚೆಗೆ ಅಪೋಲೋ ಭಾರಿ ಹೊಡಿತಾ ಇರೋ ಟೈರ್ಗಳು. ಏನಕ್ಕೆ ಅಂತಂದ್ರೆ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಟೈಮು ಒಂದು 2 ಟೈರ್ ಹೊಡೆದೋದು. ಹೊಸ ಟೈರ್ಗಳು ಇದೇ ಥರ ಬಟನ್ ಇರೋದು. ನಮಗೇನು ಲಾಸ್ ಇಲ್ಲ. ಕ್ಲೈಮಿಗೆ ಕೊಟ್ಟರೆ ಕ್ಲೈಮ್ ಆಗುತ್ತೆ. ಎಕ್ಸ್ಟ್ರಾ ಬಟನ್ ಎಷ್ಟೋದಿರುತ್ತೋ ಅಷ್ಟು ದುಡ್ಡು ಇದು ಮಾಡ್ಕೊಂಡು ಕೊಡ್ತಾರೆ. ಈಗ ಇದಕ್ಕೊಂದು 3,000 ಎಕ್ಸ್ಟ್ರಾ ಕೊಟ್ಟರೆ ಹೊಸ ಟೈರ್ ಕೊಟ್ಬಿಡ್ತಾರೆ ಅಂದ್ಕೊಳ್ಳಿ. ಕ್ಲೈಮ್ ಮಾಡಿಸಿ, ವಾರಂಟಿ ಕ್ಲೈಮ್ ಮಾಡಿಸಿ.
ಬಟ್ ಸುಮ್ಮನೆ ನೋಡಿ ರೋಡಲ್ಲಿ ನಾವು ತೊಂದರೆ ಪಡೋದು ಎಷ್ಟು ಹಿಂಸೆ ಆಗುತ್ತೆ ನಮಗೆ. ಇಂತಿಂಥ ಹೊಸ ಹೊಸ ಟೈರ್ಗಳು ಹೊಡೆದೋದ್ರೆ ಇದ್ರಾಗ MRF ಬೆಸ್ಟ್ ಅನಿಸುತ್ತೆ ಇದಕ್ಕಿಂತ ಒಂದೊಂದ್ಸರಿ ಅದನ್ನ ಅನ್ಸ್ಕೊಂಡ್ರೆ ಇದು ಬೆಸ್ಟ್ ಅನಿಸುತ್ತೆ. ಏನು ಮಾಡೋದು, ಯಾವ ಟೈರ್ ಹಾಕೋದು ಯಾವ್ದು ಬಿಡೋದು ನಮ್ಗಂತೂ ಗೊತ್ತಾಗಲ್ಲ. ನಮ್ಮ ಗ್ರಾಚಾರ ಹೆಂಗೈತೆ ಅಂದರೆ ಜಾಕು ಸರಿಯಾದ ಟೈಮ್ ಕೈ ಕೊಟ್ಬಿಡೈತೆ. ಏರ್ತಾನೆ ಇಲ್ಲ, ಅರ್ಧ ಇರುತ್ತೆ ನಿಂತ್ಕೊಂಡೈತೆ, ಅರ್ಧ ಇರುತ್ತೆ ನಿಂತ್ಕೊಂತೈತೆ, ಯೂಸ್ ಆಗ್ತಾ ಇಲ್ಲ. ಏನಾಯ್ತಾನಿಲ್ಲ ಬಾಲ್ಸ್ ಹೋಗೈತೆ ಅನ್ಸುತ್ತೆ, ಮೋಸ್ಟ್ಲಿ ಎದ್ದೇಳ್ತಾ ಇಲ್ಲ. ಕರೆಕ್ಟ್ ಅಲ್ಲಿಂದ ಒಂದು ಕಿಲೋಮೀಟ್ರ್ ಪೆಟ್ರೋಲ್ ಪಂಪ್ ಇತ್ತು. ಹಂಗೆ ಸಿಂಗಲ್ ವೀಲಲ್ಲಿ ಬಂದು ಪೆಟ್ರೋಲ್ ಪಂಪ್ ಅಲ್ಲ ಪಂಚರ್ ಶಾಪು, ಪೆಟ್ರೋಲ್ ಪಂಪ್ ಪಕ್ಕದಲ್ಲೇ ಪಂಚರ್ ಶಾಪ್ ಇತ್ತು. ಇಲ್ಲೇ ಗಾಡಿ ಹಾಕ್ಕೊಂಡಿದ್ದೀವಿ, ಅವ್ರು ಬೆಳಗ್ಗೆ ಬರ್ತಾರೆ. ಅರ್ಧ ಜಾಕೆತ್ ನಿಲ್ಸಿದೀವಿ, ಗಾಡಿ ಟೈರ್ ಮೇಲೆ ವಜಾ ಬೀಳಬಾರ್ದು ಅಂತ ಜಾಕೆತ್ತಿ ನಿಲ್ಲಿಸಿ ಬಂದಿದ್ದೀವಿ. ಗಾಡೀಲಿ ಆರಾಮ್ ಮಲ್ಕೊಂತೀವಿ. ಈಗ ಟೈಮ್ 4:15, ಒಂದು 8 ಗಂಟೆಗೆನ ಬರ್ತಾರಂತೆ. 3 ಅವರ್ ಎಷ್ಟು ಆಗುತ್ತೆ. ಅವರು ಬಂದ್ಮೇಲೆ ಹಂಗೆ ಅವ್ರ ಹತ್ರ ಜಾಕ್ ಇಸ್ಕೊಂಬಿಟ್ಟು ಮಿಷಿನಲ್ಲಿ ಬಿಸಿ ಪಟ್ಟ ನಂಗೆ ಸ್ಟೆಪ್ನ ಫಿಟ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಡೋಣ ಅಂತ ಹಂಗೆ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಯಾವತ್ತೂ ನಾವು ಪ್ರೀ ಪ್ಲ್ಯಾನ್ ಮಾಡಬಾರ್ದು. ಇವತ್ತು ಖಾಲಿ ಮಾಡಲೇಬೇಕು ಅಂತ ಯಾವತ್ತು ಅನ್ಕೊಂತೀವೋ ಅವತ್ತು ಏನಾನ ಒಂದು ಗ್ರಾಚಾರ ಕಾಡಿದ್ದೆ ನಮ್ಮದು. ನೋಡಪ್ಪ, ನೆಕ್ಸ್ಟ್ ಟ್ರಿಪ್ 10 ಟೋಲ್ಗೆ ಬಂದು ಮಕ್ಕಳೋಣ. ನನ್ನ ಮಾತು ಕೇಳು, ನಾನು ಫಸ್ಟ್ ಶಿಸ್ತು ಮೇಂಟೈನ್ ಮಾಡ್ತಿದ್ದೆ ಒಬ್ಬನೇ ಇದ್ದಾಗ. 10 ಟೋಲ್ಗೆ ಬಂದು 2 ಅವರ್ ಮಕ್ಕಂತಿದ್ದೆ. ಹೇಳ್ತೀನಿ ಕೇಳು, ಅಂದಿಲ್ಲ ಅಂತಲ್ಲ, ಈಗ ಇಬ್ರು ಇದೀವಿ ಅಂತ ಹೊಡಿತಾ ಇದೀವಿ ಸುಮ್ನೆ. ಏನೋ ನಾನ್ ಸ್ಟಾಪ್ ಹೊಡಿಬಾರ್ದು ಅವತ್ತು. ಅದ್ರಲ್ಲೂ ಬೆಂಜ್ ಐತಲ್ಲ, ನಾನ್ ಸ್ಟಾಪ್ ಹೊಡಿಲೇಬಾರ್ದು ಗಾಡಿ. ನಿನ್ ಬೇರೆ ಯಾವ್ದನ ಗಾಡಿ ನಾನ್ ಸ್ಟಾಪ್ ಹೊಡಿ ನಡೀತದೆ. ಇನ್ನೊಂದು ಟೈರ್ ಟೈರ್ ಏರ್ ಬಂದು ಹೊಡೆದೋಗಿರೋ ನಮ್ಗೇನ್ ಲಾಸ್ ಇಲ್ಲ ಬಿಡಿ. 3,000 ಕಟ್ಟಿದ್ರೆ ಎಕ್ಸ್ಟ್ರಾ ಹೊಸ ಟೈರ್ ಕೊಡ್ತಾರ ಅಂತ ತಗೊಂಡು ನಮ್ಗೇನ್ ಲಾಸ್ ಏನಿಲ್ಲ. ಓಡ್ ಟೈರ್ ಭಾಳ ಲಾಸ್ ಆಗ್ಬಿಡ್ತು. ಯಾವುದು ಕಲ್ಲು ಹೊಡೆದಿತ್ತಲ್ಲ, ಅದು ಸಿಕ್ಕಾಬಿಟ್ಟೆ ಲಾಸ್ ನಮ್ಗೆ. ಅದು ಲಾಸ್ ಆಗ್ತಾ ಇಲ್ಲ, ಅದು ಏರ್ ಬಂದಿರೋದ, ಕಲ್ಲು ಹೊಡೆದಿಲ್ಲ. ಅದು ಆಕ್ಚುಲಿ ಪಂಚರ್ ಶಾಪ್ ನಮಗೆ 3 ಕೋನ್ ಮಾಡಿ ಕಳಿಸ್ತಾ. ಹೇಳ್ತೀನಲ್ಲ, ಮೊನ್ನೆ ಗ್ಯಾರೇಜ್ ಅವರು, ಪಂಚರ್ ಶಾಪ್, ಕೆಲವು ಪಂಚರ್ ಶಾಪ್ ಅವರು ಟೋಪಿ ಹಾಕಿ ಕಳಿಸ್ತಾರೆ. ಆ ಕಂಡಲ ಗಾಡ್ ಕಡೆ ಎಲ್ಲ ಹೋದ್ರೆ ಪಂಚರ್ ಆಯ್ತಂತ ಟೈರ್ ಬಿಚ್ಚಿ ಕೊಟ್ರೆ ಅವರೇ ಚುಸ್ತಾರೆ ಇನ್ನ 3 ಪಂಚರ್. ಎಂತೆಂಥ ಬೋಳಿ ಮಕ್ಳಿದ್ದಾರೆ ಅಂದ್ರೆ ನಿಜವಾಗ್ಲೂ ಹೇಳ್ತೀನಲ್ಲ. ಮೊನ್ನೆ ಹಂಗೆ ಆ ಟೈರ್ಗೆ ಪ್ಯಾಚ್ ಅವ್ನಿಗೆ ನೋಡಿದ್ರೆ ಗೊತ್ತಾಗುತ್ತೆ ಪಂಚರ್ ಶಾಪ್ ಅವನಿಗೆ ಯಾವ್ದು ಏರ್ ಬಂದೈತೆ ಯಾವ್ದು ಏರ್ ಬಂದಿಲ್ಲ ಅಂತ. ನಮಗೂ ನಾವೇ ಯಾಮಾರಿದ್ವು ಅವತ್ತು. ಅವ್ನ ಮಾತು ನಂಬ್ಕೊಂಡು ಹೆಂಗ ಬೆಣ್ಣೆ ಹಚ್ತದೆ ಅಂದ್ರೆ ತರ್ಗಿಟ್ಟೋರಲ್ಲಿ ಪಂಚರ್ ಶಾಪ್ ಅವನು ಸರಿಯಾಗಿ ಬೆಣ್ಣೆ ಹಚ್ಬಿಟ್ಟ. ಹಾಕಪ್ಪ ಪ್ಯಾಚು ಅಂದ್ಬಿಟ್ವಿ. ಅವ್ನು ದಪ್ಪನಾಗ ಪ್ಯಾಚ್ ಹಾಕೊಟ್ಟ. ಅಲ್ಲೋಗಿ ಚೆಕ್ ಮಾಡಿಸಿದ್ರೆ ನಮ್ಮೂರಲ್ಲಿ ಅದು ಏರ್ ಬಂದಿರೋದಂತ ಎಲ್ಲ ಚೆಕ್ ಮಾಡ್ರಿ, ಏರ್ ಬಂದೈತಿದ್ದು, ಪ್ಯಾಚ್ ಹಾಕ್ಸ್ಕೊಂಡು ಯಾಕೆ ಬಂದೆ ಅಂತ ನನ್ನೇ ಬೈದ್ರು. ಏನು ಮಾಡೋಕ್ಕಾಗಲ್ಲ. 24 ಸಾವಿರ ದಂಡ, 24,500 ದಂಡ. ಒಂದು ಟ್ರಿಪ್ಗೆ 25 ಸಾವಿರ ಲಾಸು. ಈ ಟ್ರಿಪ್ ಒಂದು ದೊಡ್ಡದೈತೆ. ಏನು ಜೀವನನೋ ಏನೋ ನಮ್ದು ಸಾಕಾಗಿ ಹೋಯ್ತವಲ್ಲ. ಹೆಂಗಪ್ಪ ಅನಿಲ, ಹಿಂಗಾದ್ರೆ ಟ್ರಿಪ್ ಒಂದು ಟೈರ್ ಹೋದ್ರೆ ಅಲ್ಲ ಇದೇನು ಬಿಡು, ವ್ಯಾರಂಟಿ ಕ್ಲೈಮ್ ಆಗುತ್ತೆ, ಬರುತ್ತೆ. ಓಟ್ ಟೈರ್ದು ಹೇಳು, ಏನು ಮಾಡೋಕ್ಕಲ್ಲ. ಮಲ್ಕ ಆಯ್ತು, ಬೆಳಗ್ಗೆ ನೋಡ್ಕೊಳ್ಳೋಣ. ಇದು ಮಲ್ಕ ಟೈಮ್ 9:15 ಆದರೂ ಪಂಚರ್ ಶಾಪ್ ಅವ್ರು ಬರಲಿಲ್ಲ. ನಾವೇ ಏನೋ ಬೇರೆ ಗಾಡಿ ಅವ್ರ ಹತ್ರ ಜಾಕಿಸ್ಕೊಂಬಂದು ಜುಗಾಡ್ ಮಾಡಿದ್ವಿ. ಟೈರ್ ಏನು ಕೊಡ್ದೋಯ್ತು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಏನಕ್ಕಪ್ಪ ಅಂದರೆ ನನಗೆ ಡೌಟ್ ಇರೋದು ಈ ಹೋಲ್ಸ್ಗಳು ನೋಡಿ. ಹೋಲ್ಸ್ ದೊಡ್ಡವಾಗಿದ್ದಾವೆ. ಎರಡು ಡಿಸ್ಕು ಕ್ಲೀನಾಗಿ ಒಂದೇ ಹತ್ರ ಕುತ್ಕೊಳಲ್ಲ ಅನಿಸುತ್ತೆ. ಮೊನ್ನೆ ಲಾಸ್ಟ್ ಟ್ರಿಪ್ಪಲ್ಲಿ ಈ ಟೈರ್ ಫಿಟ್ ಮಾಡಿಸಿದಾಗ ಇವೆಲ್ಲ ಲೂಸ್ ಆಗಿಬಿಟ್ಟಿದ್ವಲ್ಲ ರನ್ನಿಂಗಲ್ಲಿ, ಅವಾಗ ಹೋಲ್ಸ್ ದೊಡ್ಡದಾಗಿರೋದು. ಇದು ನಮ್ಮ ಡ್ರೈವರ್ ಹೋದಾಗ ಹಿಂಗಾಗಿರೋದು. ಇದು ಏನು ಮಾಡೋದು, ಚೇಂಜ್ ಮಾಡೋದು ಆ ಡಿಸ್ಕ್ನ? ಇದು ಸ್ಟೆಪ್ನಿಗೆ ಹಾಕ್ಬಿಡ ಅನ್ಕೊಂಡು ಇನ್ಮೇಲೆ ಸುಮ್ಮನೆ. ಒಳಗಡೆದು ಹೋಲ್ಸ್ ದೊಡ್ಡದಾಗಿದ್ರೆ ಕಷ್ಟ. ಒಂದಾದರೆ ತೆಗಿಬೋದು, 2 ಆದರೆ 2 ಡಿಸ್ಕ್ ಚೇಂಜ್ ಮಾಡ್ಬೇಕಾಗುತ್ತೆ. ಮತ್ತು ನಮ್ಮ ಸಲಗ ಕೂಡ ಬಂತು. ಇದ್ರಲ್ಲಿ ಜಾಕೆತ್ ಕಂಡು ಚೆಕ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಅಣ್ಣ ಕೊಟ್ಟರು, ಎಲ್ಲ ಸೆಂಡ್ ಮಾಡ್ಕೊಂಡ್ವಿ. ಅಣ್ಣ ಬರೋಣ, ಬಾಯ್ ಮತ್ತೆ ಸಿಗೋಣ. ಈಗ ಇಲ್ಲಿಂದ ಹೊರಡೋಣ ಬನ್ನಿ. ನಮ್ಮ ಸಲಗ ಮತ್ತು ನಮ್ಮ ಭೀಮ 2 ಜೊತೆಗೆ ನಿಧಾನಕ್ಕೆ ಹೋಗೋಣ ಚಿತ್ರದುರ್ಗವರೆಗೂ. ನಾವೇ ಸರಿ ಇಲ್ವೋ, ನಮ್ಮ ಟೈಮೇ ಸರಿ ಇಲ್ವೋ, ಟ್ರಿಪ್ಗೊಂದೊಂದು ಸಮಸ್ಯೆಗಳು ನೋಡಿ. ಏನಾಗೈತೆ ಅಂದರೆ ಬ್ಲೇಡ್ ಕಟ್ ಆಗೈತೆ, ಅದಕ್ಕೆ ಟೈರ್ ಹೊಡೆದೋಗಿರೋದು. ಎಲ್ಲಿ ಕಟ್ ಆಗಿದ್ದು ಬ್ಲೇಡು? ಸಿಂಗಲ್ ಬ್ಲೇಡ್ ಅಂತ ಗೊತ್ತಾಗ್ಲಿಲ್ಲ. ಸುಮ್ಮನೆ ಪಟ್ ಅಂತಣ ಏನೋ ಅಂತ ಹೇಳದ್ನು ಪಾಪ. ನಾವು ಜಸ್ಟ್ ಒಂದು ಅಬ್ಸರ್ವ್ ಮಾಡೋಕೆ ಹೋಗಲಿಲ್ಲ. ಬಂದು ಟೈರೆಲ್ಲ ಚೆಕ್ ಮಾಡಿದ್ವಿ ಅಲ್ಗೂ. ವೀಲ್ ಬೋರ್ಡ್ಗಿನ ಏನೋ ಪಟ್ ಅಂದ್ವೇನೋ ಅಂತ. ಬಟ್ ವೀಲ್ ಬೋರ್ಡ್ ಸಮಸ್ಯೆ ಅಲ್ಲ, ಬ್ಲೇಡೇ ಕಟ್ಟಾಗೈತೆ. ಈಗ ಟೈರ್ ಬಿಟ್ಟು ಸ್ಟೆಪ್ನೇ ಹಾಕ್ಬೇಕಾದ್ರೂ ಕೂಡ ಅಬ್ಸರ್ವ್ ಮಾಡಿಲ್ಲ. ನಾವೆಂಥವ್ರು ಇರ್ಬೇಕು ಲೆಕ್ಕ ಹಾಕಿ. ಒಳಗಿನ ಟೈರ್ ಈಟಾಗೆ ಹೊಡೆದೋಗಿರೋದು ಟೈರ್ ಪಕ್ಕ 100ಕ್ಕೆ 150%. ಯಾಕೆ ಅಂದರೆ ಗಾಡಿ ಫುಲ್ ಒಂದು ಕಡೆಗೆ ಒಂದು ಸೈಡ್ ಆಗ್ಬಿಟ್ಟೈತೆ. ಆ ಬ್ಲೇಡ್ ನೋಡಿ, ಈ ಬ್ಲೇಡ್ ಏನಾಯಿತು, ಈ ಫರ್ಚ್ ಮೇಲೆ ಕುತ್ಕೊಬೇಕು. ಫರ್ಚ್ ಎಷ್ಟು ಡೌನ್ ಆಗೈತೆ ಅಂದರೆ ಬ್ಲೇಡ್ ಕಟ್ ಆಗಿ ನೋಡಿ ಲೆಕ್ಕ ಹಾಕಿ ನೀವೇನೆ.
ಈ ಗಾಡಿದು ಈ ಸಮಸ್ಯೆ ಆದರೆ ಆ ಗಾಡಿ ಪಾಪ ಅವ್ನು ಹೈವೇಗೆ ಹೋಗೋನ್ನ ನಾವು ಸರ್ವಿಸ್ ರೋಡಿಗೆ ಕರೆಸಿ ಇಲ್ಲಿ ಗಾಡಿ ಹಿಂಗೆ ಟರ್ನ್ ಮಾಡಬೇಕು, ಒಂದು ಫ್ರಂಟ್ ಬ್ಲೇಡ್ ಕಟ್ ಆಗೈತಿ. ಎರಡೂ ಗಾಡಿ ಕಟ್ಟ ಕೆಲಸ ಮಾಡಿಸ್ಕೊಂಡು ಹೋಗ್ಬೇಕು ನೋಡಿ. ಈ ಗಾಡಿ ಫ್ರಂಟ್ ಮೇನ್ ಬ್ಲೇಡೇ ಕಟ್ ಆಗೋಯ್ತು. ಇದ್ರಲ್ಲಿ ಹಂಗೆ ಹೋಗೋಕೆ ಧೈರ್ಯನೇ ಇಲ್ಲ ನಮಗೆ ನೋಡಿ. ಯಾವತ್ತೂ ನಮ್ಮ ಗಾಡಿಗಳು ಬ್ಲೇಡೇ ಕಟ್ ಆಗ್ತಿರಲಿಲ್ಲ. ಇವತ್ತಿನವರೆಗೂ ಯೂಟ್ಯೂಬಲ್ಲಿ ಎಲ್ಲ ನಾನು ನೋಡಿದ್ದೀರ ನಮ್ಮ ಗಾಡಿ ಬ್ಲೇಡ್ ಕಟ್ ಆಗಿದ್ದಾವೆ ಅಂತ ಬ್ಲಾಗ್ ಹಾಕಿರೋದು ಚಾನ್ಸೇ ಇಲ್ಲ. ಬಟ್ ಇವತ್ತು ಗಂಡು ನಸೀಬ್ ಹೆಂಗೈತಂದ್ರೆ ಎರಡೂ ಗಾಡಿ ಬ್ಲೇಡ್ ಕಟ್ ಆಗಿದ್ದಾವೆ. ಈಗ ಹಿಂಗೆ ನಾವು ಹೋದ್ವಿ ಅಂದರೆ ಈ ಸೆಕೆಂಡ್ ಬ್ಲೇಡ್ ಕಟ್ ಆಗಿಬಿಟ್ರೆ ಗಾಡಿನೇ ಫುಲ್ಲು ಒಂದು ಕಡೆಗೆ ವಾಟ ಆಗಿಬಿಡ್ತದೆ, ಸಮಸ್ಯೆ ಆಗ್ಬಿಡ್ತದೆ. ಹಂಗಾಗಿ ಈಗ ರೆಡಿ ಮಾಡಿಸ್ಕೊಂಡು ಹೋಗಲೇಬೇಕು, ಬೇರೆ ಆಪ್ಷನ್ ಇಲ್ಲ ನೋಡಿ. ಇದೇ ನನ್ನ ಸೆಕೆಂಡ್ ಬ್ಲೇಡ್ ಕಟ್ ಆಯಿತು ಅಂದರೆ ಗಾಡಿ ಪೂರ್ತಿ ಚಾಸಿ ಬಂದು ಕಟ್ಟೆ ಮೇಲೆ ಕೂತ್ಕೊಂಡ್ಬಿಡ್ತದೆ. ಗಾಡಿ ಫುಲ್ಲು ಏನು ಇಷ್ಟು ಗ್ಯಾಪ್ ಆಯಿತೋ ಇದು ಬಂದು ಇಲ್ಲಿ ಕೂತ್ಕೊಂತೈತೆ, ಭಾಳ ಸಮಸ್ಯೆ ಅದು. ಹಂಗಾಗಿ ಇನ್ನು 13 ಕಿಲೋಮೀಟ್ರಲ್ಲಿ ಕಟ್ಟೋರ್ದು ಗ್ಯಾರೇಜ್ ಇದೆ, ಬ್ಲೇಡ್ ಸೆಟ್ ಅವ್ರದ್ದು. ಹೋಗ್ಬಿಟ್ಟು ರೆಡಿ ಮಾಡಿಸ್ಕೊಂಡು ಹೋಗೋಣ. 13 ಕಿಲೋಮೀಟ್ರ್ ನಿಧಾನಕ್ಕೆ ಹೋಗಬೇಕು. ನಿಧಾನಕ್ಕೆ ಬಾ ಮನೆ ತೇಜು, ನಿಧಾನಕ್ಕೆ ಬಾ. ನಮ್ಮದೇ ನಿಂದೆ ನಡೆಯೋದು, ನಿಂದು ಫ್ರಂಟ್ ಮೇನು, ಅದೇ ಸಮಸ್ಯೆ. ನಿಧಾನಕ್ಕೆ ಬಾ, ನಾವು ನಿಧಾನಕ್ಕೆ ಬರ್ತೀವಿ, ಹೋಗೋಣ. ಹಾಂ, ಎರಡೂ ಗಾಡಿ ಎತ್ಕೊಂಡು ನಿಧಾನಕ್ಕೆ ಹೋಗಿ ಗ್ಯಾರೇಜ್ ಹತ್ರ ಎರಡೂ ರೆಡಿ ಮಾಡಿಸ್ಕೊಂಡು ಹೋಗ್ಬಿಡೋಣ. ಗಾಡಿ ಅಬ್ಸರ್ವ್ ಮಾಡಿ ಲೆಫ್ಟ್ ಸೈಡ್ಗೆ ಎಷ್ಟು ಕುಂತ್ಬಿಡೈತೆ ಅಂತ. ಫುಲ್ಲು ಲೆಫ್ಟಿಗೆ ಮಲ್ಕೊಂಡ್ಬಿಟ್ಟೈತೆ ಗಾಡಿ ಒಂದು ಕಡೆಗೆ. ಅದರಲ್ಲಿ ಈ ಕಡೆ ಡೌನ್ ರೋಡ್ರಿಂದ ಇನ್ನೂ ಮಲ್ಕೊಂಡೈತೆ ನೋಡಿ ಗಾಡಿ. ಆ ಗಾಡಿ ಈ ಗಾಡಿ ಎರಡು ಯೂಟರ್ನ್ ಮಾಡ್ಕೊಂಡು ಅಲ್ಲಿ ಹಾಕ್ಬೇಕು. ಮಾತಾಡಿದ್ವಿ ಎಲ್ಲ ರೆಡಿ ಮಾಡಿಸ್ಬೇಕು ಹೋಗೀಗ. ನಮ್ಮ ಸಲಾಗ ಅದು ಅಂತೂ ಇಂತೂ ಕಟ್ಟೆ ಸೆಟ್ಟೆಲ್ಲ ರೆಡಿ ಮಾಡಿ ಈಗ ಏರಿಸ್ತಾ ಇದ್ದಾರೆ ಆಲ್ರೆಡಿ. ವಿಡಿಯೋನು ಮಾಡೋಕೆ ಹೋಗಲಿಲ್ಲ, ಸಿಕ್ಕಾಪಟ್ಟೆ ಕೆಲಸ, ಹೆವಿ ಬಿಸಿಲು, ಇದ್ರ ನಡುವೆ ಆಗ್ತಾ ಇಲ್ಲ. ನೋಡ್ಬೋದು ಸೆಂಟ್ರ್ ಹಾಕಡ್ರಿ. ಹಾಂ ಬಿಡು. बोल लड़का सीधा करो थोड़ा सा बोलो क्या हम की कर रही जी वो बोलना मुझे क्या मालूम थोड़ा बहुत ಫೈನಲ್ ಆಗಿ ಎಲ್ಲ ರೆಡಿ ಆಯಿತು ನೋಡ್ಬೋದು. ಮೇನ್ ಬ್ಲೇಡ್ ಹೊಸದು ಹಾಕಿ ಫಿಟ್ ಮಾಡಿದ್ದಾಯಿತು. ಈ ಗಾಡಿದ ಕೆಲಸ ಎಲ್ಲ ಮುಗೀತು. ಜಾಗಗಳೆಲ್ಲ ಇಳಿಸ್ಬಿಟ್ಟು ಇನ್ನು ನಮ್ಮ ಗಾಡಿದು ಕೆಲಸ ಮಾಡಿಸ್ಬೇಕು. ಟೈಮ್ ಬಂದು 2:30 ಆಲ್ರೆಡಿ. ಸಂಜೆ 5-6 ಗಂಟೆ ಆಗ್ಬೋದು. ಇಲ್ಲಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಆ ಗಾಡಿ ಕೆಲಸ ಆದಮೇಲೆ ನಮ್ಮ ಏರ್ ಟ್ರಕ್ ಲಾಕ್ಸ್ ಅಫಿಷಿಯಲ್ ಗಾಡಿ ಇದೆ ಇವಾಗ. ಅಫಿಷಿಯಲ್ ಗಾಡಿ ಅಂದರೆ ನಾವು ಓಡಿಸೋ ಗಾಡಿ. ಬೆಳಗ್ಗೆ ಟೈರ್ ಹೊಡೆದಾಗಿರೋದಕ್ಕೆ ಇದು ಓಪನ್ ಆಯ್ತು ನೋಡಿ. ಈಗ ಹೈಡ್ರಾಲಿಕ್ ಜಾಕ್ ಇಟ್ಟು ಥ್ರೆಡ್ ಜಾಗಂತೂ ಎತ್ತಕ್ಕಾಗಲ್ಲ ಲೋಡ್ ಗಾಡಿ. ಹಾಗಾಗಿ ಹೈಡ್ರಾಲಿಕ್ ಜಾಕ್ ಸಪೋರ್ಟ್ ತೊಗೊಂಡು ನೋಡಿ ಇಷ್ಟು ಕಟ್ಟೆ ಪೀಸ್ಗಳು ಇಟ್ಕೊಂಡು ಗಾಡಿ ಫೈನಲಾಗಿ ಮೇಲೆ ಎತ್ತಿದ್ದೀವಿ. ಥ್ರೆಡ್ ಜಾಗಂದ್ರೆ ಲೋಡ್ ಗಾಡಿ ಎದ್ದಾಳೋದೇ ಇಲ್ಲಣ್ಣ ಸ್ವಲ್ಪನೂ, ಭಾಳ ಕಷ್ಟ. ಹೈಡ್ರಾಲಿಕ್ ಜಾಕ್ ಇರೋದಕ್ಕೆ ಸ್ವಲ್ಪ ಪರವಾಗಿಲ್ಲ, ಕೆಲಸ ಬೇಗ ಆಯಿತು. ಇಷ್ಟು ಕಟ್ಟೆ ಪೀಸ್ ಕೊಟ್ಕೊಂಡು ಒಂದು ಸ್ವಲ್ಪ ಎತ್ಕೊಂಡು ಎತ್ತಿರೋದು ಅದು ಒಂದೊಂದೇ. ಅದೇ ಅದೇ ಜಾಗನೇ ಇಲ್ಲ ಬಿಡೋಣ ಈ ಗಾಡಿಗೆ. ಅದೇ ಬೇರೆ ಗಾಡಿಗಳಿಗೆ ಜಾಗ ಬೇಜಾನ್ ಸಿಗ್ತಾರೆ, ಲೈಲ್ಯಾಂಡು ಟಾಟಾದಾಗ. ಭಾರತ್ ಬೆಂಜಾಗ ಅಷ್ಟೇ. ಹೌದೌದೌದು. ಆ ಬೋಗಿ ಸಸ್ಪೆನ್ಷನ್ ಕೊಟ್ಟಾನೆ ಯಪ್ಪ, ಪಂಚರ್ ಆದ್ರೆ ಜಾಗ ಎತ್ತಕ್ಕಾಗಲ್ಲ ಅದ್ರಾಗೆ. ತಲೆಗೆ ಇಟ್ಟೋಗ್ತದೆ. ಮೊನ್ನೆ ನಮ್ಮ ಒಂದು 16 ವೀಲಾಗ ತಗೊಂಡೋಗಿ ಒಂದು ಪಂಚರ್ ಆಯ್ತು, ಎಲ್ಲಿಗೆ ಜಾಕಿಡಕ್ಕೆ ಜಾಗಿಲ್ಲ, ಭಾರಿ ಸಮಸ್ಯೆ ಆಗಿತ್ತು. ಗಾಡಿ ಫುಲ್ಲು ಲೆಫ್ಟಿಗೆ ಮಲಗಿದ್ದು, ಇವಾಗ ಫುಲ್ ರೈಟಿಗೆ ಮಲಗೈತೆ ನೋಡ್ಬೋದು. ಕಟ್ಟೆ ಎಲ್ಲ ಬಿಚ್ಚಿ ಹೊರಗಡೆ ಇಳ್ಕೊಂಡಿದ್ದಾರೆ. ಅಲ್ಲಿದೆ ನೋಡಿ, ಓಪನ್ ಮಾಡ್ತಾವ್ರೆ. ಬ್ಲೇಡ್ ಓಪನ್ ಮಾಡಿಬಿಟ್ಟು 2 ಬ್ಲೇಡ್ ತೊಗೊಂಡು ಬರ್ಬೇಕು. ಇವಾಗ ತೊಗೊಂಬಂದು ಹೊಸದು ಹಾಕ್ಬೇಕು ನೋಡಿ. ಬ್ಲೇಡ್ ಬಿಚ್ಚಬೇಕು ಅಂದರೆ ಇಲ್ಲಿದ್ದಿದ್ದು ಗಾಡಿ ಇಲ್ಲಿಗೆ ಎತ್ತಬೇಕು. ಇಷ್ಟು ಗ್ಯಾಪ್ ಆಗೈತಿ. ಬೆಳಗ್ಗೆಯಿಂದ ಕುತ್ಕೊಂಡು ಬೆನ್ನು ಆಗೋಗಿ ರೋಡಲ್ಲೇ ಮಕ್ಕೊಂಬಿಟ್ಟಿದ್ದೀವಿ. ನಮ್ಮ ಅನಿಲ ನಾನು ಹೇಳ ಡೈಲಾಗ್ ಹೇಳ್ತಿದ್ದೆ. ಆಕಾಶ ಯಾಕೆ ನೀಲಿ, ಅಲ್ಲೇ ಐತೆ ಆಕಾಶ. ಭೂಮಿ ಯಾಕೆ ದುಂಡಗೈತಿ, ಭೂಮಿ ಇಲ್ಲೇ ಐತೆ ಭೂಮಿ. ನಾವು ಯಾಕೆ ಹಿಂಗದಾವಿ, ನಾವು ಯಾಕೆ ಹಿಂಗಿದ್ದೀವಿ, ಅದು ಅಸಲಿ ಪ್ರಶ್ನೆ. ನಾವು ಯಾಕೆ ಹಿಂಗಾದ್ವಿ, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ನಮ್ಮ ಗಾಡಿ ನೋಗೆ ಇಲ್ಲ ಸೊಲ್ಯೂಷನ್ನು. ಹಳೆ ಡೌ ಶಾಪ ಇದು ನಮಗೆ ನೋಡ್ರಿ. ಏನೇನೋ ಬರ್ತದೆ ಸುಮ್ಮನೆ
ಗಾಡಿ ಎಲ್ಲ ಕೆಲಸ ಮುಗಿಸಿ ಇವಾಗ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಟೈಮ್ 8 ಗಂಟೆ. ಗಾಡಿ ರೆಡಿ ಆಯಿತು. ನಮ್ಮ ಮೆಕ್ಯಾನಿಕ್ ಮಾತ್ರ ನಿಜವಾಗ್ಲೂ ಕಟ್ಟೆ ಕೆಲಸದವರು ಸೂಪರಾಗಿ ಕೆಲಸ ಮಾಡಿಕೊಟ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾವು ಮೊನ್ನೆ ಆಗಿದ್ದ ಎಕ್ಸ್ಪೀರಿಯೆನ್ಸ್ಗೂ ಇವತ್ತಾಗಿ ಇರೋ ಎಕ್ಸ್ಪೀರಿಯೆನ್ಸ್ಗೂ ತುಂಬ ಖುಷಿ ಆಯಿತು. ಒಳ್ಳೆ ರೀಸನಬಲ್ ರೇಟಲ್ಲಿ ಕೆಲಸ ಮಾಡಿಕೊಟ್ರು. ಏನೂ ಸಮಸ್ಯೆ ಇಲ್ಲ, ಚೆನ್ನಾಗಿ ಕೆಲಸ ಮಾಡಿದ್ರು. ಮತ್ತು ಲಾಸ್ಟ್ಗಂತೂ ಭಾಳ ಕಾಡಿಸ್ಬಿಡ್ತು. ಬ್ಯಾಕ್ ಸೈಡು ಬ್ಲೇಡ್ ಸೆಟ್ ಮಾಡಬೇಕಾದ್ರೆ ಭಾರಿ ಅಂದರೆ ಭಾರಿ ಕಾಡಿಸ್ತು. ಹಂಗಾದ್ರೂ ಕೂಡ ಸ್ವಲ್ಪನೂ ಎಕ್ಸ್ಟ್ರಾ ಚಾರ್ಜಸ್ ಕೇಳ್ದೇನೆ ಕ್ಲೀನಾಗಿ ಕೆಲಸ ಮಾಡಿಕೊಟ್ರು. ತುಂಬ ಖುಷಿ ಆಯಿತು. ಅವ್ರ ಕಾರ್ಡ್ ಎಲ್ಲ ಇದೆ, ಆಮೇಲೆ ತೋರಿಸ್ತೀನಿ ಸರ್. ಅರ್ಜೆಂಟಾಗಿ ಇಲ್ಲಿಂದ ಬಿಡಬೇಕು, ರೋಡಲ್ಲಿದೆ ಗಾಡಿ, ಎತ್ಕೊಂಡು ಹೋಗೋಣ ಬನ್ನಿ. ಬಾ ಅನಿಲ, ಓನ್ ಬಾ. ಎರಡೂ ಗಾಡಿ ತೊಗೊಂಬಂದ್ಬಿಟ್ಟು ಇಲ್ಲಿ ಚೇಳಗಿರಿ ಟೋಲ್ ಹತ್ರ ಸೈಡ್ಗೆ ಹಾಕಿಲ್ಲ, ವಾಶ್ರೂಮಲ್ಲಿ ಹೋಗಿ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಫುಲ್ ಗಲೀಜ್ ಆಗಿಬಿಟ್ಟಿತ್ತು, ಅಂದರೆ ಗ್ರೀಸು ಅದು ಇದು ಎಲ್ಲ. ಈಗ ಸದ್ಯಕ್ಕೆ ಗಾಡಿಗಳು ಇಲ್ಲಿ ನಿಲ್ಸಿದ್ದೀವಿ, ಎರಡೂ ಗಾಡಿ ಎತ್ಕೊಂಡು ಹೋಗಬೇಕು ಇಲ್ಲಿಂದ ದುರ್ಗದ ಕಡೆಗೆ. ಚೇಳಗಿರಿ ಟೋಲ್ ಪಾಸ್ ಮಾಡಿ ಅಲ್ಲಿಂದ ಸೀದಾ ದುರ್ಗದವರೆಗೂ ನಾನ್ ಸ್ಟಾಪಾಗಿ ಓಡಿಸ್ಕೊಂಬಂದು ಗಾಡಿನ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಮನೆ ಹತ್ರ ಹೋಗಿ ಬಂದಿದ್ದಾಯಿತು. ಇಲ್ಲೊಂದು ಗಾಡಿ ಇದೆ, ನಮ್ಮದು ಅಲ್ಟ್ರಾ ಅಲ್ಲಿದೆ. ಆ ಕಡೆ 2 ಬಾಸ್ ಇದ್ದಾವೆ. ಬೆಂಜು ಈ ಕಡೆ ನಿಂತಿತ್ತದು ಹೋಯ್ತು. 8 ವೀಲ್ ಬರ್ತಾ ಇದೆ. ಇರೋಬರ ಎಲ್ಲ ಗಾಡಿ ನಮ್ದು ಇಲ್ಲೇ ಐತೆ, 8 ವೀಲ್ ಒಂದಿಲ್ಲ. ಈಗ ಸದ್ಯಕ್ಕೆ ಗಾಡಿ ಎತ್ಕೊಂಡು ಹೋಗೋಣ ಅಂತ ಪ್ಲಾನಿಂಗು. ಆಲ್ಟಾಗಿ ಬೆಳಗಿನ ಜಾವ ಬಿಡೋಣ ಅಂತ ಒಂದು ಕಡೆ ಮನಸ್ಸು. ಯಾಕಂದ್ರೆ ಒಳ್ಳೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಮನೆಯಿಂದ ಬಂದ. ಕಟಿಂಗ್ ಮಾಡಿಸ್ಬೇಕು, ಕೂದಲು ಸಿಕ್ಕಾಬಟ್ಟೆ ಬೆಳೆದ್ಬಿಟ್ಟೈತೆ. ಬಟ್ ಕಟಿಂಗ್ ಮಾಡ್ಸೋಕ್ಕೂ ಟೈಮ್ ಸಿಗ್ತಾಯಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದೆ ಲೈಫಲ್ಲಿ. ಏನು ಮಾಡ್ತೀರಾ, ಏನೂ ಮಾಡೋಂಗಿಲ್ಲ. ಒಂದು ಸ್ವಲ್ಪ ದೂರ ಗಾಡಿ ಓಡಿಸ್ಬಿಟ್ಟು ಆಮೇಲೆಲ್ಲ ಮಲ್ಕೊಂಡು ಆರಾಮಾಗಿ ಎದ್ದೋಗೋಣ. ಯಾಕಪ್ಪ ಮಲ್ಕೊಂಡು ಹೋಗ್ಬೇಕು ಅಂದರೆ ಆ ಕಡೆ ಟೈರ್ ಆಯ್ತಲ್ಲ, ಒಂದೇ ಟೈರ್ ಮೇಲೆ ವಜಾ ಬೀಳ್ತಾಯಿತ್ತು ಮಾಲೆಲ್ಲ. ಒಳಗಡೆ ಸ್ಟೆಪ್ನೇ ಹಾಕಿದ್ದೀವಿ, ಹಂಗಾಗಿ ಈ ಟೈರ್ ರಿಪ್ಲೇಸ್ಮೆಂಟಿಗೆ ಕೊಡಬೇಕಿತ್ತು. ಇನ್ನೇನು ಬಂದು ಕೊಡೋಣ ಅಂತ ಕೆಳಗಡೆ ಸ್ಟೆಪ್ನಿಲಿ ಇರೋದು. ಈ ಟೈರ್ ಮೇಲೆ ವಜಾ ಜಾಸ್ತಿ ಬೀಳ್ತಾಯಿದೆ, ವೆಯ್ಟ್. ಒಳಗಡೆ ಟೈರ್ ಮೇಲೆ ವೆಯ್ಟ್ ಬೀಳಲ್ಲ, ಹಂಗಾಗಿ ಇದೊಂದೇ ಟೈರ್ ಮೇಲೆ ವೆಯ್ಟ್ ಬೀಳೋದ್ರಿಂದ ನಿಲ್ಸ್ಕೊಂಡು ಆರಾಮಾಗಿ ಹೋಗ್ಬೋದು. ಇನ್ನೂ ಈಟಿದೆ ಈ ಟೈರ್, ನಾನ್ ಸ್ಟಾಪ್ ಓಡಿಸ್ಕೊಂಬಂದಿದ್ದಕ್ಕೆ. ಇನ್ನೂ ಕೂಲ್ ಆಗಿಲ್ಲ ಈ ಟೈರ್. ಇದು ಇನ್ನೊಂದು ಗಂಟೆ ಬಿಟ್ಟು ಬಿಡೋಣ ಆರಾಮಾಗಿ. ಆ ಕಡೆ ನೋಡೋಣ, ಗೊತ್ತಾಗ್ತದೆ. ಆ ಕಡೆ ಈ ಕಡೆ ತುಂಬ ಡಿಫ್ರೆನ್ಸ್ ಇರ್ತದೆ. ಯಾಕಂದರೆ ಈ ಕಡೆ ಲೆವೆಲ್ ಇದಾವಲ್ಲ, ಈ ಕಡೆ ಏನು ಸಮಸ್ಯೆ ಇಲ್ಲ. ನೋಡಿ, ಕೂಲಾಗಿದೆ. ಆ ಕಡೆ ಫುಲ್ ಹೀಟಲ್ಲೇ ಇದೆ. ಇಲ್ಲಿಂದ ತುಮಕೂರು ಹತ್ತತ್ರ ಹೋಗಿ ಒಂದು 2 ಅವರ್ ನಿಲ್ಲಿಸ್ಬಿಟ್ಟು ಆಮೇಲೆ ಮತ್ತೆ ನಿಲ್ಲಿಸ್ಬೇಕಾಗುತ್ತೆ ಗಾಡಿನ.